ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಅಧ್ಯಕ್ಷರಾದ ಶಿವು ಬಡಿಗೇರ್ ಅಂತೇಳಿ. ನಾನು ನಾಳೆ 7ನೇ ತಾರೀಕಿನ ದಿವಸ ಮತದಾನ ಕೂಲಿ ಕಾರ್ಮಿಕರಾಗಲಿ ಅಲ್ಪಸಂಖ್ಯಾತರಾಗಲಿ ಜಾತಿ ಮತ ಅನ್ನದೇ ಎಲ್ಲರೂ ಸೇರಿ ಮತ ಕಡ್ಡಾಯವಾಗಿ ಹಾಕಬೇಕು. ನಮ್ಮ ಹಕ್ಕು ನಾವು ಉಳಿಸ್ಕೋಬೇಕು. ಯಾಕಂದ್ರೆ ನಮ್ಮ ಹಕ್ಕು ನಾವು ಉಳಿಸ್ಕೊಂಡ್ರೆ ನಾಳಿಂದ ಅವ್ರನ್ನ ಕೆಲಸ ನಾವು ಹೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ಮುಂಗೈ ಹಿಡ್ದು ಅವ್ರನ್ನ ಕೇಳುವಂಥ ಶಕ್ತಿ ನಮ್ಗೆ ಇರ್ತೈತಿ. ಕಂಡ ಹೆಂಡದ ಆಸೆಗಳನ್ನು ಮರಿಬೇಕು. ಯಾಕಂದ್ರೆ ಅದನ್ನು ತೊಗೊಂಡ್ರೆ ನಮಗೆ ಕೇಳೋ ಹಕ್ಕು ಇರೋದಿಲ್ಲ. ತಗೊಲಿಲ್ಲ ಅಂದ್ರೆ ಮುಂಗೈ ಯಾಕಪ್ಪ ಯಾಕೆ ಕೆಲಸ ಮಾಡೋದಿಲ್ಲ ಅಂತ ಮುಂಗೈ ಹಿಡಿದು ಕೇಳುವಂಥ ಶಕ್ತಿ ಈಗ ಅವ್ರನ್ನ ಗೆಲ್ಲೋ ಶಕ್ತಿ ಹೆಂಗೈತೋ ನಮ್ಗೆ ಹಂಗೆ ನಾಳೆ ಕೆಲಸ ಕೇಳೋ ಶಕ್ತಿನೂ ನಮಗಿರ್ತೈತಿ. ಆ ಕಾರಣದಿಂದ ಎಲ್ಲರೂ ತಪ್ಪದ ಕೈ ಮುಗಿದು ಕೇಳ್ಕೊತೀನಿ. ಪ್ರತಿಯೊಬ್ಬರೂ ಮನೆ ಹಿಡಿದುಕೊಂಡ್ರೆ ಬೇಡ್ರಿ. ಅವತ್ತಿನ ದಿವಸ 7ನೇ ತಾರೀಕಿನ ದಿವಸ ತಪ್ಪದೇ ಓಟ್ ಹಾಕ್ಬೇಕಂತೇಳಿ ನಾ ಕಳಕಳಿಯಿಂದ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು. ಯಾಕೆ ಹೇಳ್ತೇನೆ ಅಂದ್ರೆ ಈಗ ಬರಗಾಲ ದಿವಸದಾಗ ಈ ವರ್ಷದ ಬಿಕಾರ ಬರಗಾಲದಾಗ ನಮಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಒಂದು ಬಸ್ಸಿಂದು ಫ್ರೀ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಮಾಡಿದ್ರಿ ಅನ್ನೋ ತಪ್ಪಾಗಿಲ್ಲ. ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ದಾರೆ. 2,000 ರೂಪಾಯಿ ಹಣ ಅವ್ರ ಅಕೌಂಟಿಗೆ ಹಾಕ್ತಾಯಿದ್ದಾರೆ. ಆಮೇಲೆ ಕರೆಂಟಿನ ಬಿಲ್ಲು ಕೂಡ ಫ್ರೀ ಮಾಡಿದ್ದಾರೆ. ಮತ್ತು ಅಕ್ಕಿ ಫ್ರೀ ಮಾಡಿದ್ದಾರೆ. ಇನ್ನೂ ಏನು ಬೇಕಾಗಿದೆ ರೀ ನಮ್ಗೆ? ನಮ್ಮ ಹೊಲಗಳದಾಗ ಇವತ್ತು ಒಂದು ಸರಿಕಾಳು ಕೂಡ ಬಂದಿಲ್ಲ. ಒಂದು ಬಗಸೆ ಅಕ್ಕಿನೂ ಇಲ್ಲ ಯಾರ್ದು ರೈತರು ಚಲೋ ರೈತರ ಮನೆಯಾಗ. ಅದಕ್ಕೆ ನಾವೆಲ್ಲರೂ ತಿಳ್ಕೊಂಡು ಇವತ್ತು ವಿನೋದ ಅಸೂಟಿ ಅವರಿಗೆ ಒಂದು 2 ಲಕ್ಷ ಮತ ಅಂತರದಿಂದ ಗೆಲ್ಲಿಸ್ಬೇಕಂತೇಳಿ ನಾನು ಹೇಳ್ತೀನಿ. ಯಾಕಂದ್ರೆ ಮೋದಿಯವರು ಮಾತು ಕೊಟ್ಟಿದ್ದರು. ಏನಂತ ಕೊಟ್ಟರು? ನಾನು ಭಾರತದಲ್ಲಿ ಎಷ್ಟೋ ಕೋಟಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡ್ತೇನೆ. 0 ಕೊಡಲಿಲ್ಲ. ಆದರೂ ಏನಂತಾರೆ? ಮೋದಿ ಅಂತಾರೆ. ಕೆಲಸ ಮಾಡಲಿರು ಮೋದಿ ಅಂತ. ಆ ರೈತರಿಗೆ ದುಪ್ಪಟ್ಟು ಮಾಡಿಕೊಡ್ತಾನೆ ಅಂತೇಳಿ ಇನ್ಕಮ್ ದುಪ್ಪಟ್ಟು ಮಾಡ್ತಾನೆ ಅಂತ ಹೇಳಿದರು. ಎಲ್ಲೈತ್ರಿ ಅವರು ದುಪ್ಪಟ್ಟು? ಪೆಟ್ರೋಲ್ ಡೀಸೆಲ್ ಇಳಿಸ್ತಾನೆ ಅಂತ ಹೇಳಿದರು. ಇಳಿಸಿದ್ರೇನ್ರಿ? ದಿನಕ್ಕೆ ದಿನ ರೇಟ್ ಏರಿಸಿದ್ರು. ಸಿಲಿಂಡರ್ ಪುಕ್ಷಟ್ಟಿ ಕೊಡ್ತಾನೆ ಅಂತ ಹೇಳಿದರು. 1,200 ರೂಪಾಯಿ ಮಾಡಿದರು. ನಾಚಿಕೆ ಆಗ್ಬೇಕ್ರಿ ಅವ್ರಿಗೆ, ನಾಚಿಕೆ ಆಗ್ಬೇಕು. ಇಷ್ಟೆಲ್ಲ ಸುಳ್ಳು ಹೇಳ್ಕೊಂಡು ಮತ ಕೇಳಕ್ಕೆ ಬರ್ತಾರಂದ್ರೆ ನಾಚಿಕೆ ಬರ್ಬೇಕು ಅವ್ರ ಜನ್ಮಕ್ಕೆ. ಯಾಕಂದ್ರೆ ಈಗ ಹೇಳ್ತಾರೆ ರಾಮ ಮಂದಿರ ಕಟ್ಟಿದ್ವಿ ಅಂತ ಹೇಳ್ತಾರೆ. ರಾಮ ಮಂದಿರ ಕಟ್ಟಾಕಿ ಏನು ಇವ್ರ ಅಪ್ಪನ ಮನೆಯಿಂದ ಖರ್ಚು ಮಾಡಿದ್ರಿ ಏನ್ರಿ? ಅದಕ್ಕೆ ಧಾರವಾಡದಿಂದ ನಾವು ಇಟ್ಟಂಗಿ ನಾವು ಸಣ್ಣೊಂದಿರ್ತಾ ಇಟ್ಟಂಗಿ ಹೇರ್ ಕಳ್ಸ್ಯಾರ ನಮ್ಮ ಮನ್ಯಾಗಿಂದ. ನಮ್ಮ ರೈತರು ಇಟ್ಟಂಗಿ ಕಳಿಸ್ಕೊಟ್ಟಾರ. ಎಲ್ಲಿಗೆ? ಅಯೋಧ್ಯಕ್ಕೆ ಕಳಿಸ್ಕೊಟ್ಟಾರ. ಅಯೋಧ್ಯಕ್ಕೆ ಎಲ್ಲ ಜನರು ಕೂಡ್ಕೊಂಡು ಹೋರಾಟಕ್ಕೆ ಹೋದಾಗ ಕಾಂಗ್ರೆಸ್ ಇದ್ದು ಒಂದು ಕೊಡುಗೆ ಐತ್ರಿ. ಅದರ ಮೇಲೆ ರಾಮ ಮಂದಿರ ಮೇಲೆ ಕಾಂಗ್ರೆಸ್ ಇದ್ದು ಒಂದು ಕೊಡುಗೆ ಇದೆ. ಏನು ಕೊಡುಗೆ ಇದೆ ಅಂದ್ರೆ ಆಗಿನ ಟೈಮ್ನಾಗ ಪ್ರಧಾನಮಂತ್ರಿ PV ನರಸಿಂಹರಾವ್ ಇದ್ದರು. ಆ ಬಾಬರಿ ಮಸೂತಿ ಕೆಡುತ್ತೇನೆ ಅಂತೇಳಿ ಹೋದಾಗ ಅವರು ಏನು ಮಾಡಿದರು? ತಡೆಗಟ್ಟೋಣ ಅಂತೇಳಿ ತಡೆಗಟ್ಟಲಿಕ್ಕೆ ಅಂತ ಹೋದಾಗ ಇದು ನನ್ನ ಮೈ ಮೇಲೆ ಬೀಳ್ತೈತೆ ಅಂತೇಳಿ ಅವರು ಏನು ಮಾಡಿದ್ರು ಅಂದ್ರೆ ನಮ್ಮ ಜನರಿಗೆ ಹೆಲ್ಪ್ ಕೊಡೋಣ ಅಂತೇಳಿ ಅವತ್ತಿನ ದಿವಸ ರಾಜೀನಾಮೆ ಕೊಟ್ಟರು. ಅವಾಗ ಎಲ್ಲರೂ ಕೂಡ್ಕೊಂಡು ಇದು ಗದ್ದಲ ಸೃಷ್ಟಿ ಆಯಿತು. ಗದ್ದಲ ಸೃಷ್ಟಿ ಆದ್ದರಿಂದ ಅದು ಕೋರ್ಟಿಗೆ ಬಿತ್ತು. ಇವತ್ತು ಕೋರ್ಟ್ನಾಗ ಇತ್ಯರ್ಥ ಆದಮೇಲೆ ಬಾಬರಿ ಮಸೂತಿ ಕಟ್ಟಿದ್ರು. ಬಾಬರಿ ಮಸೂತಿ ಕಡಿವಿ ರಾಮ ಮಂದಿರ ಕಟ್ಟಿದ್ರು ಏನು ಇವರು ಮನೆಯಿಂದ ಕಟ್ಟಿದ್ರ? ರಾಮ ಮಂದಿರ ಎಲ್ಲಿ ಇಲ್ವಾ? ಮತ್ತು ಕಟ್ಟಣ ಊರಿಗೆ ಒಂದೊಂದು, ಜಿಲ್ಲೆಗೆ ಒಂದೊಂದು. ಅದಕ್ಕೆ ಅದೆಲ್ಲ ಸುಳ್ಳು ಬಣ್ಣದ ಮಾತಿಗೆ ಬೆರಗಾಗಬೇಡ್ರಿ.
ಯಾರ ರೈತರಿಗೆ ಏನು ದುಪ್ಪಟ್ಟು ಮಾಡಲಿಲ್ಲ, ಯಾವ ಕೂಲಿ ಕಾರ್ಮಿಕರಿಗೂ ಸಿಗಲಿಲ್ಲ, ಯಾರಿಗೂ ಏನು ಅನುಕೂಲ ಆಗಲಿಲ್ಲ ಕೇಂದ್ರ ಸರ್ಕಾರದಿಂದ. ಆ ಕಾರಣದಿಂದ ಈಗ ಮೊನ್ನೆ ನೋಡಿದಿರಿ ನೀವು, ಏನು ನೋಡಿದಿರಿ? ರೈತರ ಪರಿಹಾರ ಬಂದಿಲ್ಲ, ಬೆಳೆ ವಿಮಾ ಬಂದಿಲ್ಲ ಅಂಥೇಳಿ ಕಾಂಗ್ರೆಸ್ ಸರ್ಕಾರ ಎಲ್ಲರೂ ಕೂಡ್ಕೊಂಡು ನಾವು ಎಲ್ಲ ಸಣ್ಣ ಪುಟ್ಟ ಹೋರಾಟ ಮಾಡಿದ್ವಿ. ಆಡಿದಾಗ ನಮಗೆ ಯಾರಿಗೂ ಜಿಲ್ಲಾಧಿಕಾರಿ ಅವರಾಗಲಿ ಯಾರೋ ಯಾವ ಅಧಿಕಾರಿಗಳಿಗೆ ಇತ್ತ ಗಮನ ಕಟ್ಟ ಹರಿಸಲಿಲ್ಲ. ನಂತರ ಈ ರಾಜ್ಯದ ಮುಖ್ಯಮಂತ್ರಿ, ಈ ರಾಜ್ಯದ DCM ಮತ್ತು ಎಲ್ಲ ಸಚಿವರು ಕೂಡಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದ್ರಿಂದ ಏನಾಯಿತು, ಕೋರ್ಟಿಗೆ ಹೋಯ್ತು. ಅವರು ದಾದ ಮಾಡ್ಲಾರಕ್ಕೆ ಕೋರ್ಟಿಗೆ ಹೋಯ್ತು. ಕೋರ್ಟಿಗೆ ಹೋದ ನಂತರ ಕೋರ್ಟ್ ಚೀಮಾರಿ ಮೋದಿಗೆ ಚೀಮಾರಿ ಹಾಕಿದ ಮೇಲೆ ಇವತ್ತು ಏನೋ ಅಷ್ಟೋ ಇಷ್ಟೋ ಬೆಳೆ ಪರಿಹಾರ ಕೊಡ್ತೇನೆ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಕೇಳಿದ್ರು. ಯಾಕೆ ಇಲ್ಲಿವರೆಗೆ ಯಾಕೆ ಮಾಡಲಿಲ್ಲ ಇವರು, ಯಾಕೆ ಬಿಡುಗಡೆ ಮಾಡಲಿಲ್ಲ ಇವರು? ಅವ್ರು ಕೇಳಿದ್ದು 18 ಕೋಟಿ ಅಂತ, ಇವರು ಕೊಟ್ಟಿದ್ದು 300 ಕೋಟಿ ಅಂತ. ಇದು ಯಾಕೆ ಬೇಕಾಗಿತ್ತು ರೀ? ಅದು 300 ಕೊಡಲಿ 200 ಕೊಡಲಿ, ಇಷ್ಟೊತ್ತಾಗಲೇ ಕೊಡಬೇಕಾಗಿತ್ತು. ಹೊಳ್ಳಿ ಬಿತ್ತಾಡೋ ದಿವಸ ಬಂತು, ಇನ್ನೂ ಬಂದು ನೆಲಕಲಿಲ್ಲ ಇವ್ರದ್ದು. ಆ ಕಾರಣದಿಂದ ನಾನು ಏನು ಹೇಳ್ತೀನಿ, ಈ ಬಣ್ಣದ ಮಾತಿಗೆ, ಮೋದಿ ಮಾತಿಗೆ 5 ನಿಮಿಷಕ್ಕೊಮ್ಮೆ ಡ್ರೆಸ್ ಬದಲಿ ಮಾಡ್ತಾರೆ, ನೋಡ್ತೀರಿಲ್ಲ? ಅದು ಶೋ ಮಾಡ್ತಾರೆ. ನಾವು ಏನು ನಮ್ಮ ಹಳ್ಳಿ ಒಳಗೆ ನಾಟಕ ಕಲಿತಾಗ ಬಣ್ಣ ಬದಲು ಮಾಡ್ತೇವೋ ಆ ಟೈಪ್ ಅದು BJP ಸರ್ಕಾರ ಐತಿ. ಆ ಕಡೆ ಗಮನ ಕೊಡಬೇಡ್ರಿ ದಯಮಾಡಿ. ಕಾಂಗ್ರೆಸ್ಗೆ ವೋಟ್ ಹಾಕೋದು ಮರಿಬೇಡ್ರಿ. ನೀವು ಗಮನದಲ್ಲಿ ಇಟ್ಕೊಳ್ರಿ. ಈಗಿನ ಪರಿಸ್ಥಿತಿ ಗಮನದಲ್ಲಿ ಇಟ್ಕೊಂಡ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ತಪ್ಪದೇ ವೋಟ್ ಮಾಡ್ಬೇಕಂತೇಳಿ ನಾನು ಮತ್ತೊಮ್ಮೆ ಎಲ್ಲ ರೈತರಿಗಾಗಲಿ ಕೂಲಿ ಕಾರ್ಮಿಕರಿಗಾಗಲಿ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ. ತಪ್ಪದೇ 7ನೇ ತಾರೀಕಿಗೆ ವೋಟ್ ಹಾಕ್ಬೇಕಂತೇಳಿ ಮನವಿ ಮಾಡ್ತೀನಿ. ಶಿವ